ಸಂಧಾನ ಮಾತುಕತೆ ನಡುವೆಯೇ ರಷ್ಯಾ ಮೇಲೆ ಉಕ್ರೇನ್ ಭೀಕರ ದಾಳಿ ಮಾಡಿದೆ. ರಷ್ಯಾದ ಪರಮಾಣು ಸ್ಥಾವರದ ಮೇಲೆ ಉಕ್ರೇನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ತನ್ನ 34ನೇ ಸ್ವಾತಂತ್ರ್ಯೋತ್ಸವದ ದಿನವೇ ರಷ್ಯಾ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಇಡೀ ರಾತ್ರಿ ನಡೆದಂತಹ ದಾಳಿಯಲ್ಲಿ ವಿದ್ಯುತ್ ಇಂಧನ ಘಟಕಗಳೇ ಟಾರ್ಗೆಟ್ ಆಗಿದ್ದು. ರಷ್ಯಾದ ಪಶ್ಚಿಮ ಕುರ್ಸ್ಕ್ ಪ್ರದೇಶದ ಪರಮಾಣು ವಿದ್ಯುತ್ ಸ್ಥಾವರಕ್ಕೆ ಹಾನಿಯಾಗಿದೆ. ಇನ್ನು ವಿದ್ಯುತ್ ಸ್ಥಾವರದ ಟ್ರಾನ್ಸ್ಫಾರ್ಮರ್ಗೆ ಹಾನಿಗಳಾಗಿದೆ, ಹೊತ್ತಿ ಉರಿದಿದೆ ಆ ಘಟಕ. ಆದರೆ ಪರಮಾಣು ವಿಕಿರಣ ಸೋರಿಕೆ ಅಪಾಯದ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ರಷ್ಯಾದ ಲೆನಿನ್ಗ್ರಾಡ್ ಪ್ರದೇಶದ ಉಸ್ಟ್ ಲುಗಾ ಬಂದರು ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ರಷ್ಯಾ ಮೇಲಿನ ದಾಳಿ ಬಗ್ಗೆ ಉಕ್ರೇನ್ ಇನ್ನೂ ಕೂಡ ಯಾವುದೇ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ ಅಥವಾ ಬಿಡುಗಡೆ ಮಾಡಿಲ್ಲ. ಸುಮಾರು 10 ಉಕ್ರೇನ್ ಡ್ರೋನ್ಗಳನ್ನು ರಷ್ಯಾ ಹೊಡೆದುರುಳಿಸಿದೆ. ರಷ್ಯಾ ಮಾಡಿದ ಡ್ರೋನ್ ದಾಳಿಗೆ ಪ್ರತಿಯಾಗಿ ಉಕ್ರೇನ್ನಿಂದಲೂ ಕೂಡ ಡ್ರೋನ್ ಅಟ್ಯಾಕ್ ಆಗಿದೆ. ನೋಡಿ, ಉಕ್ರೇನ್ ಕೂಡ ಹಿಂದೆ ಸರಿತಾ ಇಲ್ಲ. ಈಗ ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕು, ಕದನ ವಿರಾಮವನ್ನು ಘೋಷಣೆ ಮಾಡಬೇಕು ಅಂತ ಪರದಾಟ ನಡೆಸ್ತಾ ಇದ್ದಾರೆ. ಪುಟಿನ್ ಜೊತೆ ಮಾತುಕತೆ ಆಯಿತು, ಜೆಲೆನ್ಸ್ಕಿ ಅವ್ರ ಜೊತೆಗೂ ಕೂಡ ಮಾತುಕತೆ ಆಯಿತು. ಎಲ್ಲೋ ಒಂದು ಕಡೆ ಯುದ್ಧ ನಿಲ್ತು ಅಂತ ಹೇಳಿ ಎರಡು ದೇಶಗಳ ಜನರು ಅಂದ್ಕೊಂಡಿದ್ರು. ಆದರೆ ಮತ್ತೆ ಶುರುವಾಗಿದೆ.